ನಮಸ್ಕಾರ. ಇವತ್ತು ನಾವು ಶೆಟ್ಟಿ ಟಾಕೀಸ್ನಲ್ಲಿ ನೀಲಿ ಪಿಕ್ಚರ್ ಅನ್ನು ವೀಕ್ಷಿಸಿದೆವು. ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಮನಿ ಮಗನಾದ ಸಾಗರ ಪ್ರೇಮ್ ಸಾಗರ್ ಅವರು ಏನು ಅಭಿನಯವನ್ನು ಮಾಡಿದ್ದಾರೆ. ಬಹಳ ಉತ್ತಮವಾದಂಥ ಅಭಿನಯದ ಅವರಿಗೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರು ಮತ್ತು ನಿರ್ಮಾಪಕ ನಿರ್ದೇಶಕರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಯನ್ನು ಬಿಂಬಿಸಿ ಅವರಿಗೊಂದು ಅವಕಾಶ ಕೊಟ್ಟರೆ ಆ ಅವಕಾಶದಂತೆ ನಮ್ಮ ಮನಿ ಮಗನಾದನ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾನೆ. ಅದಕ್ಕೆ ತಾವು ಎಲ್ಲರೂ ನಮ್ಮ ಗುಲ್ಬರ್ಗ ಜಿಲ್ಲಾ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ಕೊತೀನಿ. ಎಲ್ಲರೂ ಬಂದು ಪಿಕ್ಚರನ್ನು ನೋಡಿ ನಮ್ಮ ಹುಡುಗಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಿರಿ. ಯಾಕಂದ್ರೆ ಪ್ರೋತ್ಸಾಹದಿಂದ ಅನೇಕ ಪಾತ್ರಗಳನ್ನು ಅನೇಕ ಅಭಿನಯ ಮಾಡೋರು ಹೊರಬೀಳ್ತಾರೆ. ಕಲಾಕಾರರ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ತಾವು ಎಲ್ಲರೂ ಕೂಡ ಈ ಒಂದು ನೀಲಿ ಪಿಕ್ಚರನ್ನು ವೀಕ್ಷಿಸಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪೂಜಾ ರಮೇಶ್ ಲೋಕಾಲ್. ಹುಜೂರಿ ಆಳಂದ ತಾಲೂಕು. ತುಂಬ ಸಂತೋಷದ ವಿಷಯ ಏನಂದರೆ ನಮ್ಮದು ಕಲ್ಯಾಣ್ ತುಗಣ್ ಸರ್ ಅವರ ಪುತ್ರ ಒಂದು ನೀಲಿ ಚಿತ್ರದಲ್ಲಿ ನಟನಾಗಿ ಇವತ್ತೊಂದು ಚಿತ್ರ ಕೂಡ ರಿಲೀಸ್ ಆಗಿದೆ. ಇವತ್ತು ಆ ಚಿತ್ರವನ್ನು ನೋಡಿದ್ವಿ, ತುಂಬ ಖುಷಿಯಾಯಿತು. ಈ ಚಿತ್ರರಂಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ನಟಿಸೋದು ಭಾಳ ಕಡಿಮೆ. ಆದರೂ ಇವರಿಗೆ ಒಂದು ಅವಕಾಶ ಸಿಕ್ಕಿದೆ, ಅದು ನಟನಾಗಿ. ಅದೇ ಚಿತ್ರದ ಒಂದು ಭಾಗವಾಗಿ ಅವರ ಸ್ನೇಹಿತರಾಗಿ ಆ್ಯಕ್ಟ್ ಮಾಡಿರುವಂಥ ಅಭಿಷೇಕ್ ಸರ್ ಅವರು ಬೇಕಾಗಿದ್ದಾರೆ. ಇವ್ರ ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದೇ ರೀತಿಯಾಗಿ ಇವರು ಪ್ರೇಮ್ ಸಾಗರ್ ಸರ್ ಅವರು ಇನ್ನೂ ಹೆಚ್ಚು ಚಿತ್ರಗಳು ಬರಬೇಕು, ಇನ್ನೂ ಹೆಚ್ಚು ಬೆಳಿಬೇಕು, ಉತ್ತರ ಕರ್ನಾಟಕ ಹೆಸರು ಮಾಡಬೇಕು. ಒಂದು ಕರ್ನಾಟಕ ಚಿತ್ರರಂಗದಲ್ಲಿ ಈ ಭಾಗದ ಒಂದು ವಿಜಯ ಪತಾಕೆಯನ್ನು ಹಾಕಬೇಕು. ಅವರು ಚಿತ್ರವನ್ನು ಚೆನ್ನಾಗಿದೆ, ನಾವು ನೋಡಿದ್ದೀವಿ, ತುಂಬ ಖುಷಿಯಾಯಿತು. ಎಲ್ಲರೂ ಬಂದು ಇವರ ಚಿತ್ರವನ್ನು ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನೋಡಬೇಕಾಗಿ ನಾವೆಲ್ಲರೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರ ನೀಲಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದ.